ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತೇಜಸ್ ಕಿಚನ್. ಇವತ್ತು ನಾವು ಮಾಡಿ ತೋರಿಸ್ತಾ ಇರೋದು ಇಡ್ಲಿ, ಚಟ್ನಿ ಮತ್ತು ಉದ್ದಿನ ವಡೆ. ಇಲ್ಲಿ ಇಡ್ಲಿಗೋಸ್ಕರ ನಾವು 1 ಗ್ಲಾಸಷ್ಟು ಉದ್ದಿನ ಬೇಳೆ ತಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕಿ ನೆನೆಸಿಟ್ಕೊಳ್ಳೋಣ. ಈಗ ಇನ್ನೊಂದು ಬೌಲಲ್ಲಿ 5 ಗ್ಲಾಸಷ್ಟು ನಾವು ಇಡ್ಲಿ ರವೆ ತಗೊಳ್ಳೋಣ. 1 ಗ್ಲಾಸ್ ಉದ್ದಿನ ಬೇಳೆಗೆ 5 ಗ್ಲಾಸ್ ರವೆ. ಇದನ್ನು ಇವಾಗ ನೀರು ಹಾಕಿ ಚೆನ್ನಾಗಿ ಒಂದು ಸತಿ ತೊಳ್ಕೊಳ್ಳೋಣ. ನೀರು ಹಾಕಿ ಅಲ್ಲಾಡಿಸ್ಬಿಟ್ಟು ಚೆಲ್ಲಬೇಡಿ, ರವೆ ಎಲ್ಲ ಹೊರಟೋಗುತ್ತೆ. ರವೆ ಎಲ್ಲ ಕೆಳಗಡೆ ಕೂತ್ಕೊಂಡ್ಮೇಲೆ ಆ ಮೇಲಿರೋ ತಿಳಿ ನೀರನ್ನು ಚೆಲ್ಲಿಬಿಟ್ಟು ಮತ್ತು ನೀರು ಹಾಕಿ ನೆನೆಸಿಟ್ಕೊಬಿಡಿ. ಇದು ಒಂದು 5ರಿಂದ 6 ಅವರು ಚೆನ್ನಾಗಿ ನೆನೆಬೇಕು. ನೀವು ಬೆಳಿಗ್ಗೆ ಹೊತ್ತೇ ನೆನೆಸ್ಬಿಟ್ಟು ರಾತ್ರಿ ರುಬ್ಬಿಕೊಂಡ್ರೂ ನಡೆಯುತ್ತೆ. ನೋಡಿ, ಚೆನ್ನಾಗಿ ನೆನೆಸಿಟ್ಕೊಂಡ್ಮೇಲೆ ನಾವು ಇವಾಗ ಒಂದು 5-6 ಅವರ್ ಆಗಿದೆ. ಈಗ ನಾವು ಈ ರವೆನ ಕೈಯಲ್ಲೇ ಹಿಂಡಿಬಿಟ್ಟು ನೀರೆಲ್ಲ ತೆಗೆದು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ನೋಡಿ, ಉದ್ದಿನಬೇಳೆ ಕೂಡ ಚೆನ್ನಾಗಿ ನೆಂದಿದೆ. ಈಗ ಸಾಫ್ಟಾಗಿ ರುಬ್ಬಿಬಿಟ್ಟು ಇವೆರಡನ್ನ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಉಪ್ಪು ಕೂಡ ಸೇರಿಸ್ಕೊಬಿಡ್ತಾ ಇದ್ದೀನಿ. ನೀವು ರಾತ್ರಿ ಅಥವಾ ಬೆಳಿಗ್ಗೆ ಹೊತ್ತು ಯಾವಾಗ ಬೇಕೋ ಅವಾಗ ಉಪ್ಪು ಸೇರಿಸ್ಕೊಳ್ಳಿ. ನಾನು ನೈಟೇ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡ್ತಾ ಇದ್ದೀನಿ. ಇದನ್ನು ನೀಟಾಗಿ ಒಂದೇ ಸೈಡ್ಗೆ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಆದಮೇಲೆ ಮುಚ್ಚಳ ಹಾಕಿ ಪಕ್ಕಕ್ಕೆ ಇಟ್ಬಿಡೋಣ. ನೋಡಿ, ಈಗ ಎಲ್ಲ ರೆಡಿಯಾಗಿದೆ. ಈಗ ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ. ಬೆಳಿಗ್ಗೆ ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಇದರಲ್ಲಿ ನಾವು ಸೋಡಾ ಹಸಿಟ್ಟು ಹಾಕಿಲ್ಲ ಇನ್ನು. ಈ ಟೈಮಲ್ಲಿ ನೀವು ಒಂದು ಸತಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾಗಿದ್ದರೆ ಈ ಟೈಮಲ್ಲಿ ಸ್ವಲ್ಪ ಸೋಡಾ ಹಸಿಟ್ಟು ಹಾಕ್ಕೊಳ್ಳಿ. ನಿಮಗೇನಾದರೂ ಸ್ವಲ್ಪ ಗಟ್ಟಿ ಅನಿಸಿದ್ದು ಅನ್ನೋದ್ರೆ ಒಂದು 2-3 ಸ್ಪೂನಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇಡ್ಲಿಗೆ ನಾವು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಇಟ್ಬಿಡೋಣ. ಈಗ ಇಡ್ಲಿ ಪ್ಲೇಟ್ಗೆ ಚೆನ್ನಾಗಿ ಎಣ್ಣೆ ಸವರಿ ಇಡ್ಲಿ ಹಾಕ್ಕೊಳ್ಳೋಣ. ಒಂದು 10 ನಿಮಿಷ ಕುದೀತಾ ಇರೋ ನೀರು ಮೇಲೆ ಇಟ್ಬಿಟ್ಟು ಇಡ್ಲಿನ ಬೇಯಿಸ್ಕೊಳ್ಳೋಣ. 8ರಿಂದ 10 ನಿಮಿಷ ಬೆಂದರೆ ಸಾಕು. ಈಗ ನೋಡಿ, ಬೇಯೋ ಅಷ್ಟರಲ್ಲಿ ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಅರ್ಧ ಚಿಪ್ಪು ತೆಂಗಿನಕಾಯಿ, 1 ಕಪ್ಪಷ್ಟು ಕಡಲೆಪಪ್ಪು, ಸ್ವಲ್ಪ ನಿಂಬೆಹಣ್ಣು, ಕೊತ್ತಂಬರಿ, ಸ್ವಲ್ಪ ಪುದೀನ, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ತಗೊಳ್ತಾ ಇದ್ದೀನಿ. ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಳ್ಳಿ. ಇಲ್ಲಿ ಬೇಕಂದರೆ ನೀವು ಸ್ವಲ್ಪ ಇಂಗು ಕೂಡ ಸೇರಿಸ್ಕೋಬಹುದು, ತುಂಬ ಚೆನ್ನಾಗಿರುತ್ತೆ. ನೀರು ಹಾಕಿ ಸಾಫ್ಟಾಗಿ ರುಬ್ಬಿಬಿಟ್ಟು ಇಟ್ಕೊಳ್ಳೋಣ. ಇಡ್ಲಿ ರೆಡಿ ಆಗೋಷ್ಟರಲ್ಲಿ ನೋಡಿ, ಈಗ ಚಟ್ನಿ ಕೂಡ ರೆಡಿಯಾಗಿದೆ. ಇದಕ್ಕೆ ನಾವಿಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ನಾವಿಲ್ಲಿ ಒಗ್ಗರಣೆಗೆ ಒಂದು ಒಗ್ಗರಣೆ ಬಾಣಲಿ ಇಟ್ಕೊಂಡು ಸ್ಟವ್ ಮೇಲೆ 1 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ಒಗ್ಗರಣೆಗೆ ತುಂಬ ಎಣ್ಣೆ ಅವಶ್ಯಕತೆ ಇಲ್ಲ, 1 ಸ್ಪೂನು ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಒಂದು 2-3 ಒಣಮೆಣಸಿನ್ಕಾಯಿನ ಮುರಿದುಬಿಟ್ಟು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಚಿಟಪಟ ಅನ್ನಿಸ್ಕೊಳ್ಳಿ. ಈ ಥರ ರೆಡಿಯಾಗಿರೋ ಈ ಒಗ್ಗರಣೆನ ಚಟ್ನಿ ಮೇಲೆ ಹಾಕಿಬಿಟ್ಟು ಇಡ್ಲಿ ಮತ್ತು ಒಗ್ಗರಣೆನ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಇಡ್ಲಿ ಮತ್ತು ಚಟ್ನಿ. ಇಲ್ಲಿ ನಾವು ಚಟ್ನಿಗೆ ಯಾವುದೇ ಪದಾರ್ಥನ ಹುರಿದಿಲ್ಲ, ಎಲ್ಲದನ್ನು ಹಸಿಯಾಗೆ ತಗೊಂಡಿದ್ದೀವಿ. ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡಿ, ಚಟ್ನಿ ಮೇಲೆ ಈಗ ನಾವು ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಾರಿ. ಈಗ ನೋಡಿ, ರೆಡಿಯಾಗಿದೆ. ಈಗ ನಾವು ಉದ್ದಿನವಡೆ ನೋಡೋಣ. ಉದ್ದಿನವಡೆಗೆ ನಾನಿಲ್ಲಿ 1 ಕಪ್ಪಷ್ಟು ಉದ್ದಿನ ಬೇಳೆ ತಗೊಂಡು ಒಂದು 2-3 ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ರಾತ್ರಿಯೇ ಇದನ್ನು ನೆನೆಸಿಟ್ಕೊಬಿಡೋಣ, ಬೆಳಿಗ್ಗೆ ರುಬ್ಕೊಳ್ಳೋಣ. ಈ ಉದ್ದಿನವಡೆಗೆ ನಾವು ರಾತ್ರಿ ರುಬ್ಬಿಟ್ಟು ಬಿಡೋ ಅವಶ್ಯಕತೆ ಇಲ್ಲ. ರಾತ್ರಿ ಉದ್ದಿನಬೇಳೆ ನೆನೆಸಿ ಬೆಳಿಗ್ಗೆ ನಾವು ಉದ್ದಿನವಡೆ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ರುಬ್ಬಿಟ್ಕೊಂಡ್ರೆ ಸಾಕು. ಅಥವಾ ನೀವು ನೈಟೇ ರುಬ್ಬಿಟ್ಕೊಂಡ್ರು ಫ್ರಿಜ್ಜಲ್ಲಿ ಇಟ್ಕೊಬಿಡಿ, ಮೇಲಿಡೋಕ್ಕೆ ಹೋಗಬೇಡಿ. ಈಗ ನಾವು ಮಿಕ್ಸಿ ಜಾರ್ಗೆ ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಉಪ್ಪು ಹಾಕಿ ಇವಾಗ ನಾವು ನೆನೆಸಿಟ್ಟಿರೋಂಥ ಉದ್ದಿನ ಬೇಳೆಗಳನ್ನ ಹಾಕಿಬಿಟ್ಟು ಚೆನ್ನಾಗಿ ಸಾಫ್ಟಾಗಿ ರುಬ್ಕೊಳ್ಳೋಣ. ನೀರು ಹಾಕ್ದಂಗೆ ಸಾಫ್ಟಾಗಿ ರುಬ್ಕೊಳ್ಳಿ. ನೈಟೇ ನೆನೆಸಿಟ್ಕೊಂಡ್ರೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಅದರಲ್ಲಿರೋ ನೀರೇ ಸಾಕಾಗುತ್ತೆ.
ನೋಡಿ ಈಗ ಇದನ್ನೆಲ್ಲದನ್ನು ಒಂದು ಬೌಲ್ಗೆ ತಗೊಳ್ಳೋಣ ನಾವು. ಇದನ್ನು 1 ಅವರ್ ಚೆನ್ನಾಗಿ ಮುಚ್ಚಿಟ್ಟು ಬಿಡೋಣ. 1 ಅವರ್ ಆದಮೇಲೆ ಇಲ್ಲಿ ನಾವು ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀವಿ. ಸ್ವಲ್ಪ ಸೋಡಾ ಹಾಕ್ಕೊಂಡು ಹಸಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಎಣ್ಣೆಯಲ್ಲಿ ಹಾಕ್ಕೊಂಡು ಕೆಂಪಗೆ ಕರೀರಿ. ನಿಮಗೆ ಬೇಕಿದ್ದರೆ ಇದೇ ಉದ್ದಿನೊಡೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಎಲ್ಲ ಹಾಕ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ